ಪ್ರತಿ ಸಲ ಅನುಬಂಧ ಮಾಡಿದಾಗ ಯಾವ್ದಾರ ಒಂದು ಸಂದರ್ಭದಲ್ಲಿ ಅಪ್ಪು ಬರ್ತಿದ್ರು. ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಮಾಡ್ತಿದ್ರು, ಹಾಡು ಅಂದ್ರೆ ಹಾಡಾಡ್ತಿದ್ರು. ಯಾರ ವೇದಿಕೆ ಮೇಲೆ ಕರೆದಾಗ ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡಿದ್ರೆ ವೇದಿಕೆ ಮೇಲೆ ಮಗು ತರ ಓಡ್ ಬಂದ್ಬಿಡ್ತಾ ಇದ್ರು. ಏನ್ ಕೇಳಿದ್ರು ಅದಕ್ಕೆ ನಗ್ತಾನೆ ಉತ್ತರ ಕೊಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ನಾ ಹೇಳೋದು ನಗು ಮುಗದ ಸರದಾರ ಅಂತ. We love ಅಪ್ಪು ಅವ್ರನ್ನ ನಮಗೆಲ್ಲರಿಗಿಂತ ಚೆನ್ನಾಗಿ, ನಮಗೆಲ್ಲರಿಗಿಂತ ಹತ್ತಿರವಾಗಿ ನೋಡಿ ಬೆಳೆಸಿ ಆಡಿ ನಗಿಸಿ ಸಮಯವನ್ನ ಜೀವನವನ್ನ ಕಳೆದಿರುವಂತ ರಾಘು ಮಾಮ ಇದ್ದಾರೆ. ನಿಮ್ಮ ಒಂದೇ ಒಂದು ಅನಿಸಿಕೆ ಮಾಮ, ಈ ಒಂದು ತುಣುಕು ನೋಡಿ ನಿಮ್ಗೆ ಏನ್ ಅನಿಸ್ತು? ಮತ್ತೆ ಬದುಕಿಲ್ಲಿ ಬಂದ್ಬಿಡ್ತೇನೇನೋ ಅಂತ ಅನಿಸ್ತು ನಂಗೆ. ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಬಿಡ್ತೆ. ಯಾಕಂದ್ರೆ ನಾನು ಅವ್ನಿಲ್ದೆ ಯಾವ ಫಂಕ್ಷನ್ಗೂ ಹೋಗಿಲ್ಲ, ಇಲ್ಲೇ ಬಂದ್ಬಿಡ್ತೇನೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು, ಅಪ್ಪು ಅವರು ವಾಸ್ ವೆರಿ ಕೈಂಡ್. ಅಂದರೆ ಬರೀ ಅವ್ರ ಕೋಸ್ಟಾರ್ಸ್ ಆಗಲಿ, ಅವ್ರು ಗೊತ್ತಿರೋರಾಗಲಿ ಅವ್ರ ಹತ್ರ ಮಾತ್ರ ಅಲ್ಲ, ಎಲ್ಲರ ಹತ್ರನೂ ಚೆನ್ನಾಗಿರ್ತಾ ಇದ್ರು. ಸೊ ಇನ್ಮುಂದೆ ನಾವು ಅಪ್ಪುನ ನೆನೆಸ್ಕೋಬೇಕಂದ್ರೆ ಅವ್ರು ಹೇಗಿದ್ರು ಆ ಥರನೇ ನಾವಿರಬೇಕು. ಆಗ್ಲೇನೆ ನೀವು ಅಲ್ಲಿ ಬರೆದ್ರಲ್ಲ ಅಪ್ಪು ಫಾರ್ ಎವರ್ ಅಂತ, ಅವಾಗಲೇ ಇಟ್ ವಿಲ್ ಬಿ ಅಪ್ಪು ಫಾರ್ ಎವರ್. ಅವ್ರು ಯಾವ ಕ್ವಾಲಿಟೀಸ್, ಯಾವ ವ್ಯಾಲ್ಯೂಸಿಂದ ಅವ್ರು ಬದುಕಿದ್ರು ಅದೇ ಕ್ವಾಲಿಟೀಸ್ ವ್ಯಾಲ್ಯೂಸ್ನ ನಾವು ಅವ್ರನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಅದನ್ನ ಅದೇ ರೀತಿನಲ್ಲಿ ನಾವು ಮುಂದುವರಿಬೇಕು ಲೈಫಲ್ಲಿ. ದೆನ್ ಅಪ್ಪು ಫಾರ್ ಎವರ್ ಅಂತ. ಎಕ್ಸಾಕ್ಟ್ಲಿ, ಇದು ಬಹಳ ನಿಜವಾದ ಮಾತು, ಬಹಳ ಸತ್ಯವಾದ ಮಾತು, ಬಹಳ ಅರ್ಥ ಇರುವಂತಹ ಮಾತು. ಯಾಕಂದ್ರೆ ನಾವ್ ಇದನ್ನ ಸೆಲೆಬ್ರೇಟ್ ಮಾಡಿದ್ದು ಅದೇ ಕಾರಣಕ್ಕೆ. ಅವರು ಯಾರಿಗೂ ಯಾವತ್ತೂ ಇಲ್ಲ ಅಂತ ಹೇಳಿದವರಲ್ಲ. ಅವ್ರು ಒಂದ್ ಮಾತು ಕಿವಿ ಮಾತು ಹೇಳ್ತಾ ಇದ್ರು, ಯಾರಿಗೆ ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲಮ್ಮ, ಯಾರಿಗೂ ಕೆಟ್ಟದ್ ಬಯಸದ್ ಬೇಡಮ್ಮ, ನಾವು ಒಳ್ಳೇದ್ ಮಾಡೋಣ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡೋಣ ಅಂತ ಇದ್ರು. ಅಂತ ಗುಣನೇ ಅವ್ರನ್ನ ಇಷ್ಟು ಮುಂದೆ ಅವ್ರನ್ನ ಕರ್ಕೊಂಡ್ ಬಂದ್ರು. ಅಪ್ಪು ಅವರ ಒಂದು ದೂರದೃಷ್ಟಿ, ಅವರ ಒಳ್ಳೆತನ, ಅವರ ಗುಣ, ಇವೆಲ್ಲವನ್ನು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅಡ್ಯಾಪ್ಟ್ ಮಾಡ್ಕೋಬೇಕು. ನಮ್ ಸುತ್ತಮುತ್ತ ಕೂಡ ಸಾಕಷ್ಟು ಜನ ಸಮಾಜಕ್ಕೆ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಕೆಲವೊಮ್ಮೆ ಕೆಲವರಿಗೆ ಅವ್ರಿಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇನ್ನೊಬ್ರು ಏನಾದ್ರು ಬೇಡ್ಕೊಂಡು ಬಂದಾಗ ಅದನ್ನು ತುಂಬ ಹೃದಯದಿಂದ ಮಾಡ್ತಾರೆ. ಅಂತಹ ವಿಶೇಷ ವ್ಯಕ್ತಿತ್ವಗಳನ್ನು ಗುರುತಿಸಿ ಅವ್ರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಗೌರವಿಸೋದಕ್ಕೆ ಈ ವೇದಿಕೆ ಮೇಲೆ ಒಂದು ವಿಶೇಷ ಪ್ರಶಸ್ತಿಯನ್ನ ಪರಿಚಯ ಮಾಡ್ತಾ ಇದ್ದೀನಿ. ಅದು ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆಯಲ್ಲಿ ನೆನಪಿನಲ್ಲಿ ಕೊಡ್ತಾ ಇರುವಂತಹ ಕಲರ್ಸ್ ಕನ್ನಡಿಗ ಪ್ರಶಸ್ತಿ. ಕಲರ್ಸ್ ಕನ್ನಡಿಗ, ಇದರ ಹಿಂದೆ ನಮ್ಮ ಅಪ್ಪು ಅವ್ರ ಹೆಸರು ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೊಂದು ಹೆಮ್ಮೆ ಆಗುತ್ತೆ. ಈ ವರ್ಷದಿಂದ ಪ್ರತಿ ವರ್ಷ ಒಬ್ಬ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸಿರೋ ವ್ಯಕ್ತಿತ್ವಕ್ಕೆ ಈ ಪ್ರಶಸ್ತಿನ ವಿಶೇಷವಾಗಿ ಕೊಡಲಾಗಿದೆ. ನನಗೆ ಈ ಕ್ಷಣ ಏನ್ ಅನ್ಸಿದ್ದು ಅದನ್ನ ಹೇಳ್ತೀನಿ. ನನ್ನ ಜಾಗದಲ್ಲಿ ಈ ಮನುಷ್ಯ ನನ್ನ ತಮ್ಮನಿಗೆ ಅಣ್ಣಾಗಿ ಹುಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿದ್ರು. ನೋಡಿ, ಇವ್ರು ಎಲ್ಲೋ ನೋಡಿ ಈ ಸೇವೆ ಮಾಡ್ಬೇಕು ಅಂತ ಮನೋಭಾವ ಬೆಳೆಸ್ಕೊಂಡಿದ್ದಾರೆ. ನಾನು ಜೊತೆಗೆ ಒಂದೇ ಗರ್ಭ ಹಂಚ್ಕೊಂಡು ಒಂದೇ ರಕ್ತ ಹಂಚ್ಕೊಂಡು ನನ್ಗೆ ಈ ತಿಳುವಳಿಕೆ ಬರ್ಲಿಲ್ಲ. ನೋಡಿ, ಅವನ್ ಮಾಡ್ಬಿಟ್ಟು ಹೋದ. ನನಗೆಲ್ಲ ಒಂದ್ ಕಡೆ ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಮನುಷ್ಯ ಅಪ್ಪುಗೆ ಅಣ್ಣನಾಗಿ ಹುಟ್ಬಿಟ್ಟು ನಾನ್ ಆ ಮನುಷ್ಯರಲ್ಲಿ ಆ ಮನೇಲಿ ಕೆಲಸ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ನೋಡಿ, ಇವತ್ತು ಈ ಪ್ರಶಸ್ತಿ ಅವ್ರು ಪಡಿತಾ ಇರೋದು ಎಷ್ಟು ಅರ್ಥಪೂರ್ವಕ ಅಂದ್ರೆ, ಒಂದ್ 2 ದಿನದ ಹಿಂದೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ ಅಪ್ಪು ಅವ್ರ ಹುಟ್ಟುಹಬ್ಬನ ಸ್ಫೂರ್ತಿ ದಿನಾಚರಣೆ ಮಾಡ್ಬೇಕು ಅಂತ, ಇನ್ಸ್ಪಿರೇಷನ್ ಡೇ ಅಂತ. ಅದು ಇದೆ. ಈಗ ಹೇಳ್ತೀನಿ ನಾನು ಅಪ್ಪು ಯಾಕೆ ಇಷ್ಟು ಬೇಗ ಹೋದ್ರು ಅಂತ ಹೇಳ್ತೀನಿ. ಅಪ್ಪು ಬದುಕಿದ್ದು ಇಲ್ಲಿ ಬಂದು ನೀವೆಲ್ಲ ಸಹಾಯ ಮಾಡಿ ಅಂತ ಹೇಳಿದ್ರೆ ನೀವೆಲ್ಲ ಏನಂತಿದ್ರೆ, ನಿನಗೇನ ಯಾರು ರಾಜ್ಕುಮಾರ್ ಮಗ ದೊಡ್ಡ ಮನೇಲಿ ಇದೆಯಾ, ನಿನ್ನ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೇವೆ ಮಾಡು ಅಂತೀವಿ, ನಾವೆಲ್ಲಿಂದ ಮಾಡೋದು ಅಂತ ಒಂದು ಪ್ರಶ್ನೆ ಬಂದ್ಬಿಡ್ತಿತ್ತು. ಅದಕ್ಕೆ ಅವನು ನಾನು ಇಲ್ದೇ ಆಗ್ಬಿಟ್ರೆ ಮಾಡ್ತಾರೆ ಅಂದ್ಬಿಟ್ಟು ಹೊಟ್ಟೆ ಹೋಗ್ಬಿಟ್ಟ. ನಾನು ಯಾವಾಗ್ಲೂ ಹೇಳ್ತೀನಿ, ಅವನು ಬರ್ಬೇಕಾದ್ರೆ ನನ್ನ ತಮ್ಮನಾಗಿ ಬಂದೆ, ಹೋಗ್ತಾ ನಮ್ಮ ಅಪ್ಪನಾಗಿ ಹೊರಟೋದ ಅಂತ. ಅದು ಅನಿಸ್ತೆ.
ಎಲ್ಲ ಒಂದ್ ಕಡೆ ಈ ಮನುಷ್ಯನಿಗೆ ಪ್ರಶಸ್ತಿ ಕೊಟ್ಟು ಇವರಿಂದ ಅಪ್ಪುದೊಂದು 5% ನಾನು ಅಳವಡಿಸ್ಕೊಂಡ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ, ಅವನ ಜೊತೆ ಹುಟ್ಟಿದ್ಕೂ ಸಾರ್ಥಕ ಆಗುತ್ತೆ. ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತಪ್ಪ ನನಗೆ ಪ್ರೇರೇಪಣೆ ಮಾಡ್ಬಿಟ್ರಿ ನೀವು. ನೋಡಿ ಈ ಸ್ಫೂರ್ತಿ ದಿನಾಚರಣೆ ಇದೆ, ನನ್ನ ಮಕ್ಕಳು ಹೊರಟೋದ್ರು, ನನ್ನ ಮೊಮ್ಮಕ್ಕಳು ಹೊರಟೋದ್ರು, ಅಪ್ಪು ಮಾತ್ರ ಜೀವಂತವಾಗಿರ್ತಾರೆ. ನಾನು ಹೆಚ್ಚಿಗೆ ನಿಮ್ನೆಲ್ಲ ಎಮೋಷನಲಿ ತಳ್ಳಕ್ಕೆ ಇಷ್ಟ ಇಲ್ಲ. ನಾನು ಮೊದಲನೇ ಸಲ ಅವ್ನು ಇಲ್ಲ ಅಂದಾಗ ಅವನನ್ನ ನೋಡಕ್ ಹೋಗಿದ್ನಲ್ಲ, ನನಗೆ 2 ದೃಶ್ಯ ಜ್ಞಾಪಕ. ಒಂದು, ಅವನು ಹುಟ್ಟಿದಾಗ ತೊಟ್ಲಲ್ಲಿ ಮಲಗಿಸಿದ್ದೆ, ಅವಾಗ ನೋಡಿದ್ದು ನನ್ಗೆ ಹಂಗೆ ಜ್ಞಾಪಕ ಬಂತು. ಆಗ 10 ವರ್ಷ, ಅಯ್ಯೋ ನನ್ ಕಂದ, ನನ್ ಮುಂದೆ ಹೋಗ್ಬೇಕಾಗಿತ್ತ ಕಂದ, ನೀನು ನನ್ನನ್ನು ಕಳಿಸ್ಬಿಟ್ಟಲ್ವಾ ನೀನು ಹೋಗ್ಬೇಕು ಅಂತ ಅಷ್ಟೊಂದು ನೋವಾಗಿರೋ ಒಂದು ಸಂದರ್ಭ. ಬಟ್ ಇದೆಲ್ಲ ನೋಡಿದ್ರೆ ಇದೆಲ್ಲ ಬರ್ಬೇಕಾಗಿತ್ತು, ಅದಕ್ಕೆ ಅವ್ರ ಯಜಮಾನ್ರು ಬೇಗ ಹೊರಟೋದ್ರು ಅಂತ ಅನಿಸ್ತು ನನಗೆ. ತಂದೆ ತಾಯಿ ಮಗ 3 ಜನ ಕಣ್ಗಳನ್ನ ದಾನ ಮಾಡಿ ಒಂದೇ ಕಡೆ ಮಲಗಿದ್ರೆ ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ಹೇಳಿ. ಕಲರ್ಸ್ ಕನ್ನಡದ ಕಲರ್ಫುಲ್ ಶೋಸ್ ಈಗ ವೂಟ್ ಆಪ್ ನಲ್ಲಿ.